ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತನ್. ವೆಲ್ಕಮ್ ಟು ದ ಚಾನಲ್. ಬೇಬಿ ಸ್ಲೀಪಿಂಗ್. ಮುಂದುಗಡೆ ಅತ್ತೆ ದೀಪು ಇದ್ದಾರೆ. ನಾವು ಪಾಸ್ಪೋರ್ಟ್ ರಿನ್ಯೂವಲ್ಗಂತ ಹೋಗ್ತಾ ಇದೀವಿ. ಯಾವ ಊರಿಗೆ ಹೋಗ್ತಾ ಇದೀವಿ ಬೇಬಿ? ಅಲ್ಲ ಬೇಬಿ, ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದೀವಿ? US ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರದ್ದು ಪಾಸ್ಪೋರ್ಟ್ ರೆಡಿ ಮಾಡಬೇಕು, ಬಿಕಾಸ್ ಇಟ್ಸ್ ಆಲ್ ಅಪ್ ಟು ಇಟ್ಸ್ ಎಕ್ಸ್ಪೈರಿ ಡೇಟ್. ಆ್ಯಂಡ್ ಬೇಬಿದು ಫಸ್ಟ್ ಪಾಸ್ಪೋರ್ಟ್. ನಾವೆಲ್ಲ ಕೆಲಸ ಸಿಕ್ಕಿದ ಮೇಲೆ ಪಾಸ್ಪೋರ್ಟ್ ಅಂದರೆ ಈ ಮಿನಿಗೆ ಇವಾಗಲೇ ಪಾಸ್ಪೋರ್ಟ್ ಅಲ್ವಾ? 5 ತಿಂಗಳಿಗೆ ಪಾಸ್ಪೋರ್ಟ್ ರೆಡಿ ಮಾಡ್ಕೊಂತೈತೆ. ಲಕ್ಕಿ ಬೇಬಿ ಅದು. 5 ತಿಂಗಳಿಗೆ ಪಾಸ್ಪೋರ್ಟ್ ನೋಡಿ. ಲಕ್ಕಿ ಬೇಬಿ ಅದೇ ಲಕ್ಕಿ ಬೇಬಿ ಅದು. ಬಿಸಿಲಿದೆ ಬೇಬಿ ಪಾಪ, ಮುಖ ಇಡೀ ಬಿಸಿಲು ಚೋಚ. ಹಾಕಿದ್ದೀನಿ ಅಂದ್ರೂ ಹಾಕಿದೆಯಲ್ಲ ಬಿಸಿಲು. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾರೆ, ಯಾಕೆ ಕಾಣಿಸ್ಕೊತಾ ಇಲ್ಲ ಅಂತ ವಿಡಿಯೋದಲ್ಲಿ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಈಸ್ ಇನ್ ಇಸ್ ಕಾರ್ ಸೀಟ್. ನಾವು ಕಾರ್ ಸೀಟ್ನ ಇದೇ ರೀತಿ ಇಡ್ತೀವಿ, ಬಿಕಾಸ್ ನೆಕ್ ಗ್ರಿಪ್ ಸಿಗುತ್ತೆ ಅಂತ, ಅಕಸ್ಮಾತ್ ಬ್ರೇಕ್ ಹಾಕಿದಾಗ ಹಮ್ಸ್ ಇದ್ದಾಗ ಅಂತ. ಸೊ ನಾವು ಕೂತ್ಕೊಳ್ಳೋ ರೀತಿನಲ್ಲಿ ಇಡಬಾರ್ದು, ಮಕ್ಕಳಿಗೆ ಇದೇ ರೀತಿ ಇಡಬೇಕು till they get really good neck support. Hello baby. ಅತ್ತೆ ಕೇಳಿಸ್ಕೊಳ್ಳಿ, ಇವತ್ತು ಎಲ್ಲಿಗೆ ಬೇಕು ಅಲ್ಲಿಗೆ ಕರ್ಕೊಂಡು ಹೋಗಕ್ಕೆ ಹೇಳಿ ನಿಮ್ಮ ಮಗನಿಗೆ. ಇವತ್ತು ರಜಾ ಅಲ್ವಾ? ಪಾಸ್ಪೋರ್ಟ್ ಆದ್ಮೇಲೆ ಫುಲ್ ಫ್ರೀ ನಿಮ್ಮ ಮಗ. ಪಾಸ್ಪೋರ್ಟ್ ಆಗದೆ ಈವ್ನಿಂಗ್ ಆಗೋಗುತ್ತೆ. ಈವ್ನಿಂಗ್ ಎಲ್ಲಿ ಹೋಗ್ಬೇಕು? ಅಲ್ಲಿ ಮಾಲ್ಗೆ ಎಲ್ಲಿ ಸುತ್ತಾಡ್ಬೇಕು? ಅಷ್ಟು ಏನ್ ಸುಸ್ತಾಗಿರುತ್ತೆ, ನಾವಲ್ಲಿ ಕೂತಿರ್ತೀವಿ, ಆರಾಮಾಗಿ ಕೂತಿರ್ತೀವಿ ಅಷ್ಟೇ. ಎಲ್ ಬೇಕು ಹೇಳಿ ಅತ್ತೆ? ಎಲ್ಲ ಹೋಗೋಣ. ನಿಮ್ಗೆ ಏನ್ ನೋಡ್ಬೇಕು, ಏನ್ ತಿನ್ಬೇಕು, ಏನ್ ತಗೋಬೇಕು ಅನ್ಸುತ್ತೆ ಹೇಳಿ. ಓಕೆನಾ ಬೇಬಿ? ನೋಡೋಣ ನಿಮ್ಮ ಮಗ ನೋಡೋಣ. ಇದಾಗ್ಲಿ, ಆಮೇಲೆ ದೀಪನ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡ್ತೀನಿ, ನಾನೇನು ಕೇಳಲ್ಲ. ಓ ಸೂಪರ್, ಕರೆಕ್ಟ್ ಕರೆಕ್ಟ್. ಚೆನ್ನಾಗಿರೋ ಪ್ಲೇಸ್ ಬೆಂಗಳೂರಲ್ಲಿ, ಬೆಸ್ಟ್ ಪ್ಲೇಸ್ ಕರ್ಕೊಂಡು ಬರ್ತೀನಿ. ಲಾಲ್ಬಾಗ್ ಕರ್ಕೊಂಡು ಹೋಗ್ತಾರಲ್ಲ ಹತ್ರ. ಎಲ್ಲರದು ಒಂದೇ ದಿನ ಇತ್ತು ಆ್ಯಂಡ್ ನಂದು ಫಸ್ಟ್ ಇತ್ತು ಸ್ಲಾಟ್ 10:30ಗೆ. ಸೊ ನಾವು ರೀಚ್ ಆಗಬೇಕಾದ್ರೆ 10:45 ಆಗಿತ್ತು. ಹೋಗಿ ಪಟ ಎಲ್ಲ ಮುಗಿಸಿ ಹೊರಗಡೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ನಮ್ದೆಲ್ಲ ಆಯ್ತು, ದೀಪು ಒಬ್ರದ್ದು ಪೆಂಡಿಂಗ್ ಇದೆ. ನಾವು ಬೆಳಿಗ್ಗೆ ಬಂದಿದ್ದು ಎಷ್ಟು ಗಂಟೆಗೆ? ನಾವು 10:30. ನಾವು 10:15. 10:45 ಇಲ್ಲ 10:30. ಓಕೆ, 10:00ವರೆಗೆ ಬಂದಿದ್ದೀವಿ ಆಯಿತಾ. ನಂದು ಅತ್ತೆದು ಅಪ್ಪಾಜಿದು ಮುಗೀತು ಇವಾಗ. ವಾಟ್ಸ್ ಟೈಮ್? 2 o'clock. ನಮ್ದೆಲ್ಲ ಮುಗೀತು. ಪಾಪುದು ಆಯಿತು. ಎಸ್, ಹಸ್ಬೆಂಡದು ಮಾತ್ರ ಬಾಕಿ ಇದೆ. ನಿಮ್ದು ಎಷ್ಟು ಗಂಟೆಗೆ? 4:45. ಏನು ದೊಡ್ಡ ಲಾಸ್ಟ್ ಸ್ಲಾಟಾ? ಅವ್ರು ನಿದ್ದೆ ಮಾಡಿ ಎದ್ದು ಆರಾಮದಲ್ಲಿ ಬರಲಿ ಅಂತ ಕೊಟ್ಟಿದ್ರು, ಬಟ್ ಅವ್ರು ಇವತ್ತು ಬೇಗನೆ ಬರಿದ್ದಾರೆ ಅಲ್ವಾ? ಈಸ್ ಹಂಗ್ರಿ. ಆಯ್ತಾ, ಅಲ್ಲಿ ಕೊಡ್ಸಿ ಹೋಗೋಣ. ನಮ್ದೆಲ್ಲ ಆಯಿತು, ಬಟ್ ದೀಪು ಅವ್ರದ್ದಾಗೋದಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ. ಸೊ ವಿ ಥಾಟ್ ಫಸ್ಟ್ ಲಂಚ್ ಮುಗಿಸ್ಕೊಂಡು ಬರೋಣ. ಈ ಬಿಸಿಲಿಗಂತೂ ತುಂಬ ಸುಸ್ತು ಥರ ಅನ್ನಿಸ್ತಾ ಇತ್ತು ಆ್ಯಂಡ್ ಹೊಟ್ಟೆ ಹಶ್ವಾಗಿತ್ತು. ವಿ ವೆಂಟ್ ಟು ಬೆಂಗಳೂರು ಕೆಫೆ. ಸುಸ್ತಾಗ್ಬಿಟ್ಟಿದ್ಯಾ ಇಬ್ರಿಗೂ ಅಲ್ವಾ? ಅದೇ ಕಂದ ಊಟ ಮಾಡಿ ಹೊರಡೋಷ್ಟು ಸರಿ ಆಗುತ್ತೆ. ನಿಮ್ಮನ್ನು ಕರ್ಕೊಂಡೇ ಹೋಗೋಣ ಅಲ್ವಾ? ಲಂಚ್ ಟೈಮ್ ಅಲ್ಲಿ ನಾನು ಫಸ್ಟ್ ಬಂದು ಕೇಳಿದ್ದೆ ದೋಸೆ ಕೊಡಿ ವಿತೌಟ್ ಐಸ್ ಅನ್ಬೇಕಿತ್ತು. ಮತ್ತೆ ತುಂಬಾ ಜನ ರೇಟಿಂಗ್ಸ್ ಕೊಟ್ಟಿದ್ದಾರೆ. ಬೆಂಗಳೂರು ಕೆಫೆದು ದೋಸೆ ನಂಬರ್ 1 ಬೆಂಗಳೂರಲ್ಲಿ. ಹೌದಾ? ನಂಬರ್ 1 ರೇಟಿಂಗ್. ಬಟ್ ಅದು ಡಿಫರೆಂಟ್. ಒಂದ್ಸತಿ ನಿಂತ್ಕೊಂಡು ತಿನ್ನೋದು, ಒಂದ್ಸತಿ ಕೂತ್ಕೊಂಡು ತಿನ್ನೋದು, ಒಂದ್ಸತಿ ಪಾಪು ನಾವು ಓಡಾಡ್ಸ್ಕೊಂಡು ತಿನ್ನೋದು, ಈ ಥರ ಸರ್ಕಸ್ ಮಾಡ್ತಾ ಇರಬೇಕಾಗತ್ತೆ. ವೆಲ್ಕಮ್ ಟು ಮಾಮ್ ಲೈಫ್. ನಿಧಾನವಾಗಿ ಒಂದೊಂದೇ ಅರ್ಥ ಆಗ್ತಾ ಇದೆ. ಎಲ್ಲೆಲ್ಲ ನೋಡ್ತಾ ಇದೆ, ಎಲ್ಲೆಲ್ಲ ನೋಡ್ತಾ ಇದೆ. ನೋಡಮ್ಮ ಅಲ್ಲಿ ನೋಡಮ್ಮ, ಅಲ್ಲಿ ನೋಡ ಅಕ್ಕಮ್ಮ ಕೂತ್ಕೊಳ್ಳಿ. ಹೇ, ಏನ್ ಗೊತ್ತಾ, ಇವತ್ತಲ್ಲ ಒಂದು 2 days ಆಯ್ತು ಇದು ಬಂದು. ಮದರ್ಸ್ ಡೇ ಗಿಫ್ಟ್, ಆರ್ ಫಸ್ಟ್ ಮದರ್ಸ್ ಡೇ ಅಂತ ಎಷ್ಟು 3 ಪೀಸ್ ಆರ್ಡರ್ ಮಾಡಿದ್ರಲ್ಲ, ಅದೇನು 1 ತಿಂಗಳಾದ್ಮೇಲೆ ಬಂತು ಫಾದರ್ಸ್ ಡೇಗೆ.
ಅವ್ರು ರೆಡಿ ಮಾಡಿ ಸ್ಪೆಷಲ್ ಪೀಸ್ ಅಲ್ಲ ಎಕ್ಸ್ಟ್ರಾ ಟೈಮ್ ತಗೊಂಡಿದೆ. ಸೋ ಕ್ಯೂಟ್, ಇಲ್ಲಿ ನೋಡಿ, ಸೋ ಕ್ಯೂಟ್. ಇದು ಆರ್ ಫಸ್ಟ್ ಮದರ್ಸ್ ಡೇ 3 ಆರ್ಡರ್ ಮಾಡಿದ್ದಾರೆ. ನಾನು ವೆರಿ ವೆರಿ ಹ್ಯಾಪಿ. ಆಯ್ತಾ, ಥ್ಯಾಂಕ್ ಯು. Do you want something for Father's Day? Don't have any expectations. Do you want? No. Nothing you want. No. ಅಂಡ್ ಇದೊಂದು ಗಿಫ್ಟ್ ನಾನು ಇದು ಯಾರು ಕೊಟ್ಟಿದ್ದಾರೆ, ಯಾರು ಕೂಡ ಅಪ್ಪಾಜಿನ ಕೇಳಿದೆ ಯಾರಾದ್ರೂ ಮನೆಗೆ ಬಂದು ಗಿಫ್ಟ್ ಕೊಟ್ರೆ ನನಗೇನಾದ್ರು ಅಂತ. ಇವ್ರು ಇಲ್ಲಿ ತಂದು ಇಟ್ಟು ಹೋಗಿದ್ದಾರೆ. ಹೇಳ್ಬೇಕಂತ ಅನ್ಸಲ್ಲ ಇವ್ರಿಗೆ. ಪೇಷಂಟ್ ಒಬ್ರು ಬಂದಿದ್ರು, ಅವರು ಕೊಟ್ಟಿದ್ದು ವೀಕ್ಷಿತ ಕೊಡಿ ಅಂತ. ಅವತ್ತಿಂದ ಓಪನ್ ಮಾಡಿಲ್ಲ, ಇಲ್ಲೇ ಇಟ್ಟಿದ್ದೀನಿ ಓಪನ್ ಮಾಡಬೇಕು ಅಂತ. ಬಟ್ ಯಾಕೆ ನನಗೆ ಹೇಳಿಲ್ಲ ನೀವು? ಹೇಳಿದ್ದೆ, ನೀನೇನೋ ಮರ್ತ್ಕೊಂಡಿದ್ದೆ. ನಾನು ಕೇಳಿದ್ಮೇಲೆ ಹೇಳಿದ್ದು. I am one among your many subscribers who truly enjoys your content. I especially admire the love, warmth and beautiful family bonding you share through your videos. As a new mother, the way you balance life and spread positivity, truly inspiring. Is it true? Yes. This small gift is a token of love and appreciation from our new venture and a heartfelt gesture from a follower who values your journey. Wishing you and your family happiness, love and many more beautiful memories ahead. Much love. Bhargavi and Shweta. Thank you, thank you, thank you. Team Sticky Stories ante. Our patient ಆಗಿ ಬಂದ್ರೆ ಏನಂದ್ರು? ಅವ್ರು ಬಂದಿರೋ ಪೇಷಂಟ್ ಆಗಿ ತೋರ್ಸಕ್ಕೆ. ಆಮೇಲೆ ಅಷ್ಟೇ, ಇದನ್ನು ಕೊಡು ಅಂತ ಹೇಳಿದ್ರು. ನೀವು ತಗೊಬಂದ್ರಾ? ಬೇಡ ಬೇಡ ಅನ್ಬೇಕಿತ್ತು ನೀವು. ಪರವಾಗಿಲ್ಲ, ಅದೆಲ್ಲ ಬೇಡ ಬೇಡ ಅನ್ಬೇಕಿತ್ತು. ಆತರ ಹೇಳಿದ್ರು. ಮತ್ತೆ ತಗೋಬೇಕಾ? ನಿನಗೆ ಕೊಡ್ತಾ ಇದಾರಲ್ಲ. ತಗೊಂಡ್ರೆ ನೀವು? ಸೋ ಕ್ಯೂಟ್. ಓ ಮೈ ಗಾಡ್. ನನ್ನ ಫ್ಯಾಮಿಲಿನಲ್ಲಿ ಎಲ್ಲಾರ್ಗು ನಾನು ಕೇಳ್ತಾ ಇದ್ದಾರೆ, ನನಗೆ ಕೊಡಿ ಅಂತ. ಗ್ಯಾರಂಟಿ ಇಲ್ಲಿ ಬನ್ನಿ ಅಂತೆ. ಎಂತ ಇದು, ಎಷ್ಟು ಚಂದ ಇದೆ. ಎಲ್ಲರೂ ಒಂದೊಂದು ಕೇಳ್ತಾರೆ ಇವಾಗ. 100% ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ಗೊತ್ತಾ. ಒಂದೊಂದು ಎಷ್ಟು ಚೆನ್ನಾಗಿ ಕ್ಲಾರಿಟಿ ಬೇರೆ ಇದೆ ಇದರಲ್ಲಿ. ವಾವ್, ರಿಯಲಿ ಗುಡ್. ಇದು ನಮ್ಮಮ್ಮ ತಗೊಂಡು ಹೋಗ್ತಾರೆ ಪಕ್ಕ. ಇದು ಮಾಮಿ ಕೇಳ್ತಾರೆ ಪಕ್ಕ. ಆಮೇಲೆ ಇದು ನನಗೆ, ಇದನ್ನು ಮಾಮಿ ಅಥವಾ ಅಮ್ಮ ಕೇಳ್ತಾರೆ. ಚಾನ್ಸಸ್ ಇದೆ, ಹೈ ಚಾನ್ಸಸ್ ಇದೆ. ಹೌಸ್ ಇಟ್? ಸೂಪರ್ ಆಗಿದೆ ಅಲ್ವಾ? ಏನು ಅವ್ರ ಪೇಜ್ ಹೆಸರು ಸಂಧ್ಯಾ? ಸ್ಟಿಕ್ಕಿ ಸ್ಟೋರೀಸ್. ಪಾಪ ಅವ್ರು ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಇಲ್ಲೆಲ್ಲ ಡೀಟೇಲ್ಸ್ ಇದೆ. ಸ್ಟಿಕ್ಕಿ ಸ್ಟೋರೀಸ್ ಅಂತ. ಟೂ ಗುಡ್, ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ತುಂಬ ಖುಷಿ ಆಯಿತು ನನಗೆ. ಬಂದಿದ್ದ ದಿನದಿಂದ ಇವತ್ತಿನ ತನಕನೂ ಇಟ್ಸ್ ಆನ್ ದ ಫ್ರಿಡ್ಜ್ ಬಿಕಾಸ್ ಅಷ್ಟು ಚಂದವಾಗಿದೆ ಇದರ ಫಿನಿಶ್ ಅಲ್ವಾ. ಸೊ ಹಾಗೆ ಇಡಬೇಕಂತ ಅನ್ನಿಸ್ತು. ಇನ್ನೊಂದು ವೀಡಿಯೋದಲ್ಲಿ ಯಾಕೋ ಸ್ವಲ್ಪ ಎಲ್ಲೋ ಅನ್ನಿಸ್ತಾ ಇದೆ, ಈ ಥರ ಎಲ್ಲೋ ಅಂತೂ ಇಲ್ಲ. ಆ್ಯಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಆಯಿತಾ, ನೀವೆಲ್ಲರೂ ಕೇಳ್ತಾ ಇದ್ರಲ್ಲ ಅಪ್ಪ ಅಮ್ಮ ಎಲ್ಲಿ ಅಂತ. ಅವ್ರು ಆ್ಯಕ್ಚುಲಿ ಊರಿಗೆ ಹೊರಟಿದ್ದಾರೆ. ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಸುಮಾರು ಸಮಯ ಆಯಿತು ಬಂದು ಅಂತ. ಸೊ ಹಾಗಾಗಿ ಒಂದು ಸತಿ ಹೋಗಿ ಎಲ್ಲ ಚೆಕ್ ಮಾಡಿ ಬರೋಣ ಅಂತ, ಒಂದು ಸ್ವಲ್ಪ ಕೆಲಸನೂ ಇದೆ ಮುಗಿಸ್ಕೊಂಡು ಬರಬೇಕು ಅಂತ. ಹೊಡೋ ದಿನ ಎಷ್ಟು ಹತ್ತಿದಾರಮ್ಮ ಅಂದರೆ 45-50 ಅಮ್ಮ ಫುಲ್ ಬೇಜಾರಲ್ಲಿದ್ದರೆ ಪಪ್ಪ ಅವರಿಗೆ ಟೈಮ್ ಹೇಳೋದು, ಇವಾಗ ಹೊರಡಬೇಕು, 5 ನಿಮಿಷ 15 ನಿಮಿಷ ಬಸ್ ಬರುತ್ತೆ ಅಂತ. ಗೊತ್ತಾಗ್ಬಿಡುವ ಫೀಲಿಂಗ್ಸ್ ಅದು ಹೋದ್ರು ಎಣಿಸ್ತದೆ. ಬೆಳಿಗ್ಗೆ ಒಂದು 2-3 ಸಲ ನೋಡಿದ್ರೆ ಉಂಟಲ್ಲ. ಏನು ಜೋಜಾ? ಬನ್ನಿ. ಬಾಯ್ ಅಜ್ಜಿ ಬನ್ಲೆ. ಬಾಯ್ ಅಜ್ಜಿ. ಬಾಯ್ ಅಜ್ಜಿ. ಒಂಥರ ಮುಂದವರು ಬಸ್ ತನಕ ಇಳಿತೀನಿ ಬನ್ನಿ. ಬಾಯ್. ಅಜ್ಜಿ ಮನೆ ಪೂಜೆ ಮಗ. ಪೂಜಾ ಅಜ್ಜಿ ಮನೆ ಪೂಜೆ. ಅಜ್ಜಿ ಜಾಯ ಹೋಗ್ತೀನಿ. ಅಜ್ಜಿ ಹೋಗ್ತೀನಿ. ಅಮ್ಮ ಹೊರಟಿದ್ದ ದಿನ ಎಷ್ಟು ಅಳ್ತಾ ಇದ್ರಂದರೆ ನನಗೂ ಬೇಜಾರಾಗ್ತಾ ಇತ್ತು. ಅವ್ರು ಅಳೋದು ನೋಡಿ ನನಗೂ ಅಳು ಬರ್ತಾ ಇತ್ತು. ಫಸ್ಟ್ ಆಫ್ ಆಲ್ ನಾನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ, ಇನ್ನೇನು ಬರ್ತಾರೆ 15 ಡೇಸ್ ಅಲ್ವಾ ಅಂತ. ಬಟ್ ಅವರು ನನ್ನ ಪ್ರೆಗ್ನೆನ್ಸಿಯಿಂದ ಪಾಪು ಹುಟ್ಟಿದಾಗಿಂದ ಇಲ್ಲೇ ಇದ್ರಲ್ವ, ಅವರು ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ. ಆಲ್ಮೋಸ್ಟ್ 1 ಡೇಯಿಂದ ಫುಲ್ ಸಪ್ಪಗೆ ಇದ್ದರು. ನನಗೆ ಐಡಿಯಾ ಇತ್ತು, ನಾನು ಸುಮ್ಮನಿದ್ದೆ, ಇಟ್ಸ್ ಓಕೆ ಅಂತ. ಬಟ್ ಹೊರಡೋ ದಿನ ಆಳ್ತಾನೆ ಇದ್ದಾರೆ. ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದೆ, ಬಟ್ ಸರಿ ಅನಿಸಿಲ್ಲ. ನನಗೂ ಬೇಜಾರಾಗ್ತಾ ಇತ್ತು, ನನಗೇ ಶೇಕ್ ಆಗ್ತಾ ಇದೆ ಕೈಯಲ್ಲಿ. ಬಟ್ ದೀಸ್ ಆರ್ ಆಲ್ ಮೆಮರೀಸ್ ಅಂತ.
ಯುನೋ ಆ್ಯಸ್ ಹಿ ಗ್ರೋಸ್ ಅಲ್ವಾ, ಪಾಪುಗೆ ಗೊತ್ತಾಗುತ್ತೋ ಎಷ್ಟು ಪ್ರೀತಿ ಇತ್ತು, ಯುನೋ ಯಾವ ರೀತಿಯೆಲ್ಲ ಸ್ಪಂದಿಸಿದ್ರು ಫ್ಯಾಮಿಲಿಯವರು, ಯಾವ ರೀತಿಯೆಲ್ಲ ನೋಡ್ಕೊಂಡಿದ್ದಾರೆ ಅಂತ ವೀಡಿಯೋಸ್ ನೋಡ್ತಾ ಪಾಪುಗೆ ಗೊತ್ತಾಗುತ್ತೆ ಅಂತ. ಬಟ್ ಯಾ, ಸೊ ಆ 21 ಡೇಸ್ ಅಮ್ಮ 15 ಡೇಸ್ ಅಂದು 21 ಡೇಸ್ 3 ವಾರ ಮೇಲೇ ಆಗಿದೆ. ಅಷ್ಟೊಂದು ಕೆಲಸ ಆಯ್ತು ಅವ್ರಿಗೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ. ಸೊ ಆ ಟೈಮಲ್ಲಿ ನಾನು ಏನು ವ್ಲಾಗ್ಸ್ ಮಾಡಿಲ್ಲ, ನನ್ನದು ಬೇರೆ ಪ್ರಯಾರಿಟೀಸ್ ಕಮಿಟ್ಮೆಂಟ್ಸ್ ಇತ್ತು, ಅದನ್ನೆಲ್ಲ ಮಾಡ್ತಾಯಿದ್ವಿ. ಮಧ್ಯದಲ್ಲಿ ಒಂದು 2-3 ವ್ಲಾಗ್ಸ್ ಮಾಡಿದ್ದೀನಿ ಫ್ಯಾಮಿಲಿ ಜೊತೆಗೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಅಮ್ಮ ಮತ್ತೆ ವಾಪಸ್ ಬಂದಿದ್ದಾರೆ. ಮೊಮ್ಮಗುನ ನೋಡಿ ಹೇಗೆ ರಿಯಾಕ್ಟ್ ಮಾಡಿದ್ರು ಗೊತ್ತಾ? ಬಂದು ಇವಾಗ ನನ್ನ ಕೇಳಲಿಲ್ಲ, ನನ್ನ ವಿಚಾರಿಸೇ ಇಲ್ಲ, ಬಂದು ಮೊಮ್ಮಗನ ನೋಡಿ ಹಿಂಗೆ ಬೆಳಿಗ್ಗೆ ಬಂದು 3 ಸತಿ ನೋಡಿದ್ದಾರೆ ಆಯಿತಾ. ಬೆಳಗಿನ ಜಾವ ಒಂದು 4:15 ಬಂದಿದ್ರೆ ಅವಾಗಿಂದ ಶುರು ಮಾಡಿದ್ದಾರೆ ಪಾಪು ಎದ್ದೇಳೋ ತನಕ ಬಂದು ನೋಡೋದು, ಮತ್ತೆ ಬಂದು ಸುಮ್ಮನೆ ನೋಡೋದು, ಮತ್ತೆ ಬಂದು ಸುಮ್ಮನೆ ನೋಡೋದು. ಅವ್ರಿಗೆ ನೋಡಿದಷ್ಟು ಸಾಲಿಲ್ಲ. ಆ್ಯಂಡ್ ಊರಲ್ಲಿ ಇರಬೇಕಾದ್ರೆ ದಿನಕ್ಕೆ ಕಮ್ಮಿನಲ್ಲಿ 3 ಸತಿ ಆದರೂ ಕಾಲ್ ಮಾಡೋರು, ದಿನಕ್ಕೆ ಕಮ್ಮಿನಲ್ಲಿ 3 ಸತಿ, ಹಾಗೆಲ್ಲ ಕತೆ. ಆ್ಯಂಡ್ ಈ ಥರ ಇದೆ ಅಪ್ಪ ಅಮ್ಮನ ಪ್ರೀತಿ. ಅಪ್ಪ ಅಮ್ಮ ಮಾತ್ರ ಅಲ್ಲ, ಅತ್ತೆ ಮಾವ ಮಾಮಿ ಎಲ್ಲರೂ ಪ್ರೀತಿನೂ ಇದೇ ರೀತಿ ಇದೆ ಪಾಪು ಮೇಲೆ. ಪಪ್ಪನೂ ಹಾಗೆ ವಾಲ್ಪೇಪರಲ್ಲಿ ಪಾಪು ಫೋಟೋ ಹಾಕಿ ಡೈಲಿ ಮಾತಾಡೋದಂತೆ ಅವ್ರ ಪಾಡಿಗೆ. ಬಿಕಾಸ್ ಅವ್ರು ಕೆಲವೊಂದು ಸತಿ ಕಾಲ್ ಮಾಡಬೇಕಾದ್ರೆ ನಾನು ಬ್ಯುಸಿ ಇರ್ತೀನ, ಅಥವಾ ಇನ್ನೇನಾದರೂ ಪಾಪು ಮಲಗಿರುತ್ತೆ. ಸೊ ಅವ್ರು ವಾಲ್ಪೇಪರ್ಗೆ ಫೋಟೋ ಹಾಕಿ ವಾಲ್ಪೇಪರ್ ಹತ್ರ ಮಾತಾಡೋದಂತೆ ಫೋನಲ್ಲಿ. ಅಂದೇ ಬಾಬು ಅಂದೇ ಜೋಜ ಅಂತ ಅಮ್ಮ ಹೇಳಿ ನಗ್ತಾಯಿದ್ರು. ಸೊ ಈ ಥರ ಎಲ್ಲ ಒಬ್ಬೊಬ್ಬರು ಸ್ಟೋರಿ ಒಂದೊಂದು ರೀತಿ ಇದೆ ಮನೆಯಲ್ಲಿ. ಅವ್ರು ವಾಪಸ್ ಬಂದಿದ್ದಾರೆ, ಆ ಮೂಮೆಂಟ್ಸ್ನ ನೋಡ್ಕೊಂಡು ಬನ್ನಿ. ಜೋಜ ಇರೇನು ഞാൻ 7 ശാല ಬರ್ತದೆ ಮೆಂಪುನು ಮಗ ಇರೇನು ഞാൻ 7 ശാല ಮೆಂಪು ಜೋಜ 7 ശാല ಬರ್ತೆ ಇರೇನು ಮೆಂಪರಿ ಗೊತ್ತುಂಡು ಇರೆಗು ಇರು ಜೋಜಿದಿನೆ ಜೋಜ ಇರು ಅಂದೆ 7 ശാല ನಾನು ಬರ್ತೀನಿ ಇತ್ತಲ ಕೊಡು ಮಪ್ಪಿನ ಬಾಬು ಲಕ್ಕುದಿನಿ ಜುಗಟ್ಟಿ ನಿದ್ದೆ ಬಾಬುದು ನಿದ್ದೆಗಾಗಿ ಲಕ್ಲಿ ಯಾವ ಚೋಚಿನ ಲಕ್ಲಿ ಚಂಡಿ ಅಜ್ಜನ ಗುತ್ತಾಪಜೆ 10 ದಿನಾಲ ಗೆಪ್ಪು ನಮ್ಮ ಕಾಂಡೆ ಶೆಕೆ ಆಪುಂಡತೆ ಬಲ್ಲೆ ಬಂಗದು ಬೈದಿನಿ ಏರ್ ಬೈದಿನಿ ಜೋಜ ಬಲ್ಲೆ ಬಂಗದು ಗುರ್ತು ಇಲ್ಲದಾಗ ಮಾಡೋದು ಬಲ್ಲೆ ಸ್ಮೈಲ್ ಜೋಜನ ಯಾರೋ ಸಬ್ಸ್ಕ್ರೈಬರ್ ಅವ್ರ ಆಸ್ಪತ್ರೆಗೆ ಬಂದಾಗ ಕೊಟ್ಟಿದ್ದು. ಸಬ್ಸ್ಕ್ರೈಬರ್ ಏನೋ ನಾನು ಎಪ್ಪೋದು ಕಂತೀನಿ ಅಲ್ಲ ಮಾಮಲ್ಲ ಖುಷಾಲ್ಸಿ ಒಯ್ದು 2 ಜೊತೆ ಇದೆ ನೋಡಿ ಬಿಟ್ಬಿಟ್ಟಿದ್ದೇನೆ. ಅವತ್ತು ನಿನ್ನೆ ಇದಕ್ಕೆ ಹೋಗುವಾಗ ಮತ್ತು ಸಿಂಪಲ್ ಸೆಟ್ ಇಷ್ಟ ನಂಚಿನ ಪೂರ. ಫ್ರಿಜ್ ಮ್ಯಾಗ್ನೆಟ್ಸ್ ಬಂದಿತ್ತಲ್ಲ ಅದರ ಅಪ್ಡೇಟ್, ಹಾಗೆಯೇ ಅತ್ತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಏನು ಗಿಫ್ಟ್ಸ್ ಅತ್ತೆ ಕೊಟ್ಟಿದ್ದು ಅದರ ಅಪ್ಡೇಟ್, ಹಾಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಡಿಸೈನ್ ಲಕ್ಕ ಅತ್ತೆ ಪಾಡಿರುತ್ತೆ ಅಂಚಿನ ಸ್ಟೈಲ್ ಓಲೆ ಎಲ್ಲ ಬಿಚ್ಚಿಟ್ಟಿದ್ದೀನಿ ಅಲ್ಲದೆ ಓಲೆ ಇದೆ ಮಸ್ತ್ ಆಯ್ಕೊಂಡತೆ. 1 2 3 4 5 6 7 ನವರತ್ನ 9 ಉಂಟು. ಇದು ಅಥರ್ವ ದಿವಸಕ್ಕೊಂದೊಂದು ಮುತ್ತು ಕೊಟ್ಟಾಗಿದೆ. ಅಲ್ಲಿ ಊರಿಗೆ ಹೋದ್ಮೇಲೆ ಒಂದೊಂದೇ ಮುತ್ತು ತಗೊಂಡು ಒಂದು ಅಥರ್ವನ ಗಿಫ್ಟ್ ಚಂದ. ಅಥರ್ವನ ಗಿಫ್ಟ್ ನೆಟ್ಟು ಪೂರ ಪರಲುಂಡು ಗ್ರೀನ್ ಒಂದು ಓಲೆ ಇನ್ನೊಂದು ವೈಟ್ ಓಲೆ ಚೆನ್ನಾಗಿ ಅದನ್ನ ವೈಟ್ ಓಲೆ ಹಾಕೋಣ ಅಂತ ಹುಡುಕ್ತೆ ನಾನು ಎಲ್ಲ ಪರಲುಂಡು. ಹಾಗೆಯೇ ಒಂದಷ್ಟು ಮಾತಾಡಿಕೊಂಡು ಪಾಪು ಜೊತೆ ಆಟಾಡ್ತಾ ಇನ್ನು ಅಮ್ಮ ಊರಿಂದ ಏನೇನು ತಂದಿದ್ದಾರೆ ಅದನ್ನು ನೋಡಬೇಕು. ಭಾರಿ ಶೋಕದ ಕಲರ್. ಓ ಮೈ ಗಾಡ್, ಪರ್ಫೆಕ್ಟ್. ಚಡ್ಡಿದ್ದು ಬಂಡೆ ಚಡ್ಡಿದ ಲೆಕ್ಕ ಉಂಟು ಒಂದು. ಸೋ ಕ್ಯೂಟ್. ಅಂಡ್ ಕೃಷ್ಣನ್ ಬಟ್ಟೆ ಬಂತು. ವಾವ್, ಸೋ ಕ್ಯೂಟ್ ಗೈಸ್. ನಮ್ಮ ಕೃಷ್ಣನ್ ಬಟ್ಟೆ ನೋಡಿ ಏನ್ ಜೋಶ್ ಬಂದ್ ಮಕ್ಳು ಹೆಂಗಿದ್ದಾಳೆ ಅಂತ ನೋಡೇ ಇಲ್ಲ. ಅತ್ತೆ ಬರೀ ಪಾಪುದ ಮೋನೆ ತೂತೀನಿ ಬತ್ತದು. ಸೋ ಕ್ಯೂಟ್. ಮಗಳ ಮುಖ ನೋಡಿದ್ದೇನೆ, ಮಗಳು ಮಲಗಿದ್ಲಲ್ಲ, ಪಾಪು ಮುಖ ನೋಡ್ತಾ ಕೂತೇನೆ. ಇದು 1 ಇಯರ್ಗೆ ಆಗತ್ತೆ. ಚೆನ್ನಾಗಿದೆ ಪಾಪು ಬಲೆ. ನಾನು ಸೈಜ್ ತೂಕ ಎಲ್ಲೊಂದು ಹಾಕೊಂಡ ಅಂದು ಬಾಬಾಗ ಹಾಕೊಂಡ ಬಾಬಾಗ ಹಾಕೊಂಡ್ಯಾ
ಬಾಬಾಗ ಹಾಕೊಂಡಿಯಾ ಬಾಬಾಗ ಹಾಕೊಂಡಿಯಾ ಇಲ್ಲ ನಮ್ಮ ಅದ್ರ ಮೇಲೆ ಪಿಂಕ್ ಅಲ್ಲ ಅದು ಕೃಷ್ಣನ ಡ್ರೆಸ್. ಎಷ್ಟು ಕುಂಚಿಯ ಬಾಬಾಗ ಒಂದು ಮಾತ ಮಲ್ಲ ಮಲ್ಲ ನಿನ್ನ ಅಜ್ಜಿಯದೇ ಇದ್ದೀನಿ. ಕರೆಕ್ಟ್ ನಾನು ಇವಾಗ ಒಂದು 6 ತಿಂಗಳ ಒಳಗೆ ಹಾಕುವಂತದೆಲ್ಲ ಆ ತರದೇ ಮೈ ಫೇವರೇಟ್. ದಿಸ್ ಇಸ್ ವೆರಿ ವೆರಿ ನೈಸ್. ಕರೆಕ್ಟ್ ಆಗುತ್ತೆ ಇವಾಗಕ್ಕೆ. ಇದು ಚೆನ್ನಾಗಿದೆ. ಇದು 1 ವರ್ಷದ ಮೇಲೆ ಅಲ್ಲ, 1 ವರ್ಷದ ಮೇಲೆ ಯಾಕೆ ತರೋದು ಎತ್ತಿಡಕ್ಕೆ? ಇಲ್ಲಿ ಎತ್ತಿಡಕ್ಕ 1 ವರ್ಷದ ಮೇಲೆ ಇದಾಗುತ್ತೆ. ಇನ್ನ ನೆಕ್ಸ್ಟ್ 6 to 9 months ಆಗುತ್ತೆ. ಅವು ಚಟ್ಟಿ ಒಂದು ಎಕ್ಸ್ಟ್ರಾ ಕಂತಿಗೆ ಪಡೆದು ಪಾಡ್ರಿ ಇದಿರತ್ತೆ. ಅದೇ ಬಾಬಾ. ಚಲೋ ವಾಶ್ 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 ವಾಶ್. ವೆರಿ ನೈಸ್. ಇದನ್ನು ತೋರಿಸ್ತೇನೆ. ಇದನ್ನು 1 ವರ್ಷಕ್ಕೆನೆ. ಅತ್ತೆ ತಂದಿದ್ದೆ ಇನ್ನ ಆಗಲ್ಲ, ಅದೇ 9 ತಿಂಗಳಿಗಾಗುತ್ತೆ. ನೀವು ತಂದಿದ್ದ ಇನ್ನ ದೊಡ್ಡದು. ಮಾವಾಗ ಚಮಚ ಬೈದನ್ ಬೊಳ್ಳಿದ ಒಳ್ಳೆ ಕ್ವಾಲಿಟಿ ಸಿಕ್ಕಿಲ್ಲ ಅಲ್ವಾ, ಅದಕ್ಕೆ ಅಲ್ಲಿಂದ ಒಂದು ಸ್ಪೂನ್ ಗಟ್ಟಿ ತಕೊಂಡ್ ಬಂದೆ. ಸಿಕ್ಕೇ ಇಲ್ಲ ನಮ್ಗೆ. ನೋಡಿ ಈ ತರ ಬೇಕಿತ್ತು ನಮ್ಗೆ ಬಾರದು. ಇಲ್ಲಿ ಸಿಕ್ಕಿಲ್ಲಲ್ಲ, ಫುಲ್ ಗಟ್ಟಿ. ಓ ವಾ, ವೆರಿ ನೈಸ್. ಅದೇನ್ ಇಲ್ಲಿಲ್ಲ ಮಲ್ಬಾರಿ ಚೆನ್ನಾಗಿದೆ ಗಟ್ಟಿಯಾಗಿ. ಅದಕ್ಕೆ ನಾನು ಇದನ್ನು ಬಾಯಿಗೆ ಹಾಕ್ತೀರಾ ಇಲ್ಲಿ ತೊಳಿಬೇಕು. ಬನ್ನಿ ಬನ್ನಿ. ಇವಾಗ ಕಾಲು ಎತ್ತಿದ್ರೆ ಬರೋಕ್ಕಾಗತ್ತಾ? ಕಾಲನ್ನ ಊರಿ ಮುಂದಕ್ಕೆ ಬರಬೇಕು. ಕಾಲು ಎತ್ತಿದ್ರೆ ಮುಂದಕ್ಕೆ ಬರೋಕೆ ಹೆಂಗಾಗುತ್ತೆ ನೀವು? ಅಮ್ಮ ಮಗು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಕೇಳ. ಚೇಂಜ್ ಆಗ್ತಿದೆ? ಚೇಂಜ್ ಆಗಿದೆ, ಉದ್ದಾಗಿದೆ ಮಗು. ಸರಿ ಪರಿಚಯ ಮಾಡಿಕೊಳ್ತದೆ, ಒಳ್ಳೆ ನಗ್ತದೆ, ತುಂಬಾ ಖುಷಿ ಆಗ್ತದೆ. 3 ವಾರದಲ್ಲಿ ತುಂಬಾ ಡಿಫ್ರೆನ್ಸ್ ಆಗಿದೆ. ಹೌದಾ? ನಾನು ಹೋಗುವಾಗ ಸ್ವಲ್ಪ ಕೌಚಿ ಬೀಳ್ತಿತ್ತಷ್ಟೇ, ಈಗ ಕರೆಕ್ಟ್ ಆಗಿ ಕೌಚಿ ಬೀಳ್ತಿದೆ. ನಮ್ಮಮ್ಮ ಆಯ್ತಾ ಬೆಳಿಗಿನ ಜಾವ ಬೇಗ ಬಂದಿದ ತಕ್ಷಣ ಪಾಪುನ ನೋಡೋದು. ನನ್ ಮುಖ ನೋಡೋರೇ ಇಲ್ಲ, ನನಗೆ ಬೆಳಿಗ್ಗಿಲ್ಲ. ನನ್ನ ಮಗಳಿಗೆ ನಿದ್ದೆ ಬಂದಿದೆ. ನಾನು ನೋಡ್ತಾ ಇದ್ದೀನಿ, ಇವ್ರು ನೋಡ್ತಾ ಇದ್ದಾರೆ, ಮಗುನ ಎದ್ದಿಲ್ಲ. ಇನ್ನೊಂದ್ಸತಿ ಬಂದು ನೋಡ್ತಾರೆ, ಎದ್ದಿಲ್ಲ. ಇನ್ನೊಂದ್ಸತಿ ಬಂದು ನೋಡ್ತಾರೆ, ಮಗು ಮಲಗಿದೆ. ಆಯ್ತಾ, ಬಂದು ಅವ್ರು ನೋಡೋದೆ ಮಗುನ ಹಿಂಗೆ ಮಗ್ನ. ಅಂಡ್ ಅವ್ರು ಅನ್ಕೊಂಡಿದ್ರೆ ಮಗು ಫುಲ್ ಗುಂಡುಗಾಗಿರುತ್ತೆ, ಬಟ್ ನಮ್ಮ ಮಗು ಉದ್ದ. ಆಯ್ತಾ, ನಮ್ಮ ಪಾಪು ಇಸ್ ಟಾಲ್. ಕೆಲವು ಮಕ್ಕಳು ಉದ್ದ ಇರ್ತಾರೆ, ಕೆಲವರು ಸ್ಮಾರ್ಟ್ ಬಾಯ್, ಕೆಲವರು ಟಾಲ್ ಇರ್ತಾರಲ್ಲ. ಹಿ ಇಸ್ ವೆರಿ ಆಕ್ಟಿವ್. ಎಲ್ಲ ಮಕ್ಕಳು ಹಾಲು ಕುಡಿದ್ರೆ, ಚೆನ್ನಾಗಿ ನಿದ್ದೆ ಮಾಡಿದ್ರೆ ಇಡೀ ದಿನ 1-2 hours ನಿದ್ದೆ ಮಾಡೋದೇ ಕಷ್ಟದಲ್ಲಿ. ಇನ್ ಹೆಂಗೆ ಇದು ಗುಂಡು ಆಗುತ್ತೆ, ಇದು ಉದ್ದ ಆಗಿದೆ, ಮಾಮನ್ ತರ, ಚಿಕ್ಕಪ್ಪನ್ ತರ. ಇದು ಹಾರ್ಲಿಕ್ಸ್, ಇದು ಪ್ಲೇನ್. ಇದು ಕೋಳಿ ರೊಟ್ಟಿ, ಮಂಗಳೂರು ಕಡೆದು ಕೋಳಿ ರೊಟ್ಟಿ. ಇದು ಕೋಳಿ ರೊಟ್ಟಿ, ಇದು ಊರಿದ ರೊಟ್ಟಿ, ಇದು ಊರು ರೊಟ್ಟಿ, ಇದು ರೊಟ್ಟಿನೇ ಕೋಳಿ ರೊಟ್ಟಿ. ಇದು ಏನು ತರಬೇಡಿ ಅಂದ್ರೂ ಅಮ್ಮ ಏನಾದರೂ ತರ್ತಾರೆ. ಇವನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗೋಣ ನಾವು? ನೋಡಿ ಗೈಸ್, ಅವ್ರ ಮಗನಿಗೆ ಕಳಿಸ್ಬೇಕು ಗೈಸ್ ಈ ವಿಡಿಯೋ ಎಲ್ಲ ತಿಂತಾ ಇರೋದು. ನಾವೇನ್ ಮಾಡ್ತಾ ಇರೋದು? ಅತ್ತೆ ಯಾವ್ದು ಇಷ್ಟ ಆಯ್ತು ಇದ್ರಲ್ಲಿ? ಇವ್ರೇನ್ ಮಾಡ್ತಾ ಒಂದೇ ಹೇಳ್ಬೇಕಾ? ನನಗಿದು. ಅಲ್ಲ ಗೈಸ್, ಇವ್ರೇನ್ ಮಾಡ್ತಾ ಇರೋದು? ನಿಮ್ಗೆ ಜೀವನಲ್ಲಿ ಮಾಡಿರೋ ಚೆನ್ನಾಗಿದೆ. ಅಪ್ಪಾಜಿ ಫಸ್ಟ್ ತಿಂದಿರ್ತಾರೆ, ಅವರ ಫೇವ್ರೇಟ್ ಇದು. ಇವತ್ತು ನಾನು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀನಿ. ಗೆಸ್ ವೈ? ತುಂಬಾ ಕಾರಣಗಳಿದ್ದಾವೆ. ತುಂಬಾನೇ ಕಾರಣಗಳಿದ್ದಾವೆ. ಸಾಕಲ್ಲ? ಸಾಕಾ? ಎಲ್ಲರಿಗೂ ಸಾಕಾ? ಇವತ್ತು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದು 1 year ಆಯ್ತು ಕಂಪ್ಲೀಟ್ ಮಾಡಿ. ಅವ್ರದ್ದು 1 month ಆಯ್ತು ಕಂಪ್ಲೀಟ್ ಮಾಡಿ. ಎಲ್ಲ ಬೈದಾರತ್ತ. ಸೊ ಐ ಥಾಟ್ ಓಕೆ, ಲೆಟ್ಸ್ ಸೆಲೆಬ್ರೇಟ್. ಸರ್ಪ್ರೈಸ್. ಲೆಟ್ಸ್ ಸೆಲೆಬ್ರೇಟ್ ಇಟ್ ಹ್ಯಾವ್. ನಂದು ಸಂಧ್ಯಾ ಇಲ್ಲಿ ಜಾಯ್ನ್ ಆಗಿ 1 ವರ್ಷ ಆಯ್ತು. ಚಂದು 1 ತಿಂಗಳಾಯ್ತು. ನಾವು ಇವತ್ತು ಬಂದೀವಿ. ಡ್ರೈ ಫ್ರೂಟ್ಸ್ ಇದೆ, ಫ್ರೂಟ್ಸ್ ಇದೆ. ಒಂದು ಮಾಡಿಯೇ, ಒಂದು ಪಾಡು. ಅತ್ತಾವು ಚಾಕ್ಲೇಟ್ ಡೆಂಡೆ ಒಂದು ಮಾಡಿಯೇ, ಪಾಡಿರಾ? ನಗು ಅಳು ಎಲ್ಲಾನು ಇರುತ್ತೆ ಮನುಷ್ಯನ ಜೀವನದಲ್ಲಿ ಅಂತ ಇವತ್ತಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ. ಇಫ್ ಯು ಲೈಕ್ ದಿಸ್ ವಿಡಿಯೋ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಬಾಯ್.